ಚಾರ್ಮಿನಾರ್ ಅಂತ ಏನು ಕರೆಯೋದಂದ್ರೆ ಏನು ಕಟ್ಟಿದ್ದು ಅಂದ್ರೆ ಅವಾಗ ಪ್ಲೇಗ್ ಅಂತ ಒಂದು ರೋಗ ಬಂದಿತ್ತಂತೆ. ಅವಾಗ 60,000 ರೂಪಾಯಿ ಕಟ್ಸಿರೋದು ಇದು. ಅವರು ಲೈವ್ ಮಾಡ್ತಾ ಇದೀವಿ ಅನ್ಕೋಬಿಟ್ಟು ಅವ್ರ ಬಗ್ಗೆ ಏನಾರು ಒಂದು ಹಾಕ್ಬಿಡ್ತೀವಿ ಅನ್ಬಿಟ್ಟು ವಿಡಿಯೋ ಮಾಡಬೇಡಿ ಅಂತ ಬಂದಿರೋದೇ ವ್ಲಾಗ್ ಮಾಡಕ್ಕೆ. ವಿಡಿಯೋ ಮಾಡಬೇಡ ಅಂದ್ರೆ ಗಾಯ್ಸ್ ಅಯ್ಯಪ್ಪ ಫೋಟೋ ಹಿಡಿಯೋಕೆ ಬಿಡ್ತಾ ಇಲ್ಲ ಗಾಯ್ಸ್ ಅವಾಗಿಂದ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಡೈರಿ ಯೂಟ್ಯೂಬ್ ಚಾನಲ್. ಇವಾಗ ಬೆಳಗ್ಗೆ ಎದ್ದು 6 ಗಂಟೆಗೆ ಎದ್ದೊಳ್ಬೇಕಿತ್ತು. ರಾತ್ರಿ ಬಂದ್ಬಿಟ್ಟು ರೂಮ್ ಒಳಗಡೆ 9 ಗಂಟೆ ಆಗೈತೆ. 6 ಗಂಟೆಗೆ ಎದ್ದೊಳ್ಬೇಕಿತ್ತು. ಇವಾಗ ಎದ್ದು ಸ್ವಲ್ಪ ಐರನ್ ಕೊಡೋದಿತ್ತು ಅಂದ್ಬಿಟ್ಟು ಹೋಗ್ತಾ ಇದೀವಿ ರೂಮಿಂದ. ಇವತ್ತಿನ ವ್ಲಾಗಲ್ಲಿ ಚಾರ್ಮಿನಾರ್ಗೆ ಹೋಗ್ತಾ ಇದೀವಿ. ಚಾರ್ಮಿನಾರ್ ಲೈಟ್ ಆಫ್ ಮಾಡು. ಫ್ಯಾನು ಆಫ್ ಮಾಡಿಲ್ಲ. ರೂಮಿಂದ ಹೊರಟಿ ಆಮೇಲೆ ಐರನ್ ಇಸ್ಕೊಬಂದು ರೆಡಿಯಾಗಿ ಚಾರ್ಮಿನಾರ್ಗೆ ಹೋಗ್ಬೇಕು. ಬನ್ನಿ ಗಾಯ್ಸ್ ಹೋಗ್ತಾ ಇದೀವಿ. 2 ಕಿಲೋಮೀಟ್ರ್ ಐತೆ ಗಾಯ್ಸ್. ಇಲ್ಲಿ ಬರೀ ಐರನ್ ಕೊಡೋಕೆ 2 ಕಿಲೋಮೀಟ್ರ್ ಹೋಗ್ಬೇಕು ರೂಮಿಂದ. ಇವನು ನನ್ನ ಹೇಳ್ಕೊಂಡು ಹೋಯ್ತವನೆ, ಎಡಿಟಿಂಗ್ ಮಾಡ್ತಾ ಇದೆ ಕುತ್ಕೊಂಡು. ಬೋರ್ ಹೊಡಿತಿದ್ದೆ ಒಬ್ಬನೇವಾಗ ಕೂಡಿಲ್ಲ ನೋಡಿ ಹೆಂಗೈತೆ. ನಮ್ಮ ರೂಮಿಂದ ಇದೇ ಬಸ್ ಸ್ಟಾಪು. ಅಲ್ಲಿ ಅದೇನೋ ಕಾಣ್ತೈತಲ್ಲ ಅದೇ ರೈಲ್ವೆ ಸ್ಟೇಷನ್ನು. ಆರಾಮಾಗಿ ಎದ್ದು ಸೀದಾ ಬಂದ್ಬಿಡ್ಬೋದು. ಇವಾಗ ರೂಮ್ ಹತ್ರನೇ ಸಿಕ್ಕೈತೆ. ಇವಾಗ 10:30 ಆಗಷ್ಟಲ್ಲಿ ನಾವೇನಾದ್ರು ಹೊರಟ್ರೆ ನಮಗೆ ಫ್ರೀ ಬಸ್ ಕೂಡ ಐತೆ. ಯಾಕಂದರೆ ನಿನ್ನೆ ತಗೊಂಡ್ರೆ 24 ಅವರ್ಸ್ ಪಾಸಲ್ಲಿ 10 ವರ್ಷದಲ್ಲಿ ನಾವು ಹೊರಡಲ್ಲ ಗೊತ್ತು ಅದು. ಗಾಯ್ಸ್ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡ್ವಿ. ಅವಾಗಲೇ ಐರನ್ ಹೋಗಿ ಕೊಟ್ಬಿಟ್ಟು ಬಂದಿದ್ವಲ್ಲ. ಇವಾಗ ಈಸ್ಕೊಂಬರಕ್ಕೆ ಹೋಗ್ಬೇಕು. ಸ್ನಾನ ಮಾಡ್ಕೊಂಡು ಇಬ್ಬರು ರೆಡಿ ಆಗಿದ್ದೀವಿ. ನೋಡಿ ಅವನು ಬೂಟ್ ಪ್ಯಾಂಟ್ ಬೂಟ್ ಪ್ಯಾಂಟ್ ಬೂಟ್ ಕಟ್ ಪ್ಯಾಂಟ್ ಅಲ್ಲ, ಬೂಟ್ ಪ್ಯಾಂಟ್. ಗೈಸ್ ಬಂದು ಇವಾಗ ಹೋಟ್ಲಿಗೆ ಇವಾಗ ದೋಸೆ ತೊಗೊಂಡಿದ್ದೀವಿ. ದೋಸೆಗೆ ಮಸಾಲೆ ದೋಸೆ ಅಂದರು, ಮಸಾಲನೇ ಹಾಕಿಲ್ಲ, ಬರೀ ಆಲೂಗಡ್ಡೆ ಪಲ್ಯ ಬಿಟ್ಬಿಟ್ಟವ್ರೆ. ನಿಮ್ಗೆ ಒಳ್ಳೇದಾಗ್ತದೆ ನಿನಗೆ ಸೂರ್ಯ. ಆಮೇಲೆ ಮಂಗಳೂರು ಬೋಂಡ ಇಸ್ಕೊಂಡ್ವಿ ಮತ್ತು 2 ದೋಸೆ ತಿನ್ಕೊಂಡು ಇವಾಗ ಚಾರ್ಮಿನಾರ್ ಕಡೆಗೆ ಹೋಗ್ಬೇಕು. ದೋಸೆ ಚಟ್ನಿ ಸಾಂಬಾರು ಐತೆ, ಇನ್ನೂ ಬೆಂದೇ ಇಲ್ಲ, ಅಷ್ಟು ಬೇಗ ಎತ್ತು ಕೊಟ್ಬಿಟ್ಟವ್ರೆ. ಗೈಸ್ ಇವಾಗ ಬಸ್ ಇಳ್ಕೊಂಡು ಬಂದ್ವಿ. ಚಾರ್ಮಿನಾರ್ ಹತ್ರ ನಡ್ಕೊಂಡು ಹೋಯ್ತಾ ಇದೀವಿ. ನೋಡಿ ಅಲ್ಲಿ ಕಾಣಿಸ್ತೈತೆ ಚಾರ್ಮಿನಾರ್. ಸ್ವಲ್ಪ ನೆಮ್ಮದಿ ಆಗೈತೆ ಗೈಸ್. ಇವತ್ತು ಫುಲ್ಲು ರೋಡೆಲ್ಲ ಖಾಲಿ. ಏನಕ್ಕಂದರೆ ಇವತ್ತು ಫ್ರೈಡೆ, ಎಲ್ಲ ಮಸೀದಿಗೆ ಹೋಗಿರ್ತಾರೆ. ನೋಡಿ ಎಲ್ಲ ಅಂಗಡಿ ಬಾಗಿಲು ಎಲ್ಲ ಫುಲ್ಲು ರೋಡೆಲ್ಲ ಬಿರಿಯಾನಿ ಪ್ರಿಪೇರ್ ಮಾಡ್ತಾರೆ. ಗ್ಯಾಸ್ ಎಲ್ಲ ಪ್ರಾಬ್ಲಮ್ ಬಂದಿದ್ದಲ್ಲ, ಅದಕ್ಕೆ ಕಟ್ಗೆ ಬನ್ನಿ ಇವಾಗ ಅಲ್ಲಿ ಹೋಗಿ ನೋಡೋಣ. ಆಪೋಸಿಟಲ್ಲಿ ಅಂಗಡಿಗಳೆಲ್ಲ ಎತ್ಬಿಟ್ಟವ್ರೋ ಏನೋ ಗೊತ್ತಿಲ್ಲ. ಇವತ್ತು ಹಾಕೋರೋ ಎತ್ಬಿಟ್ಟವ್ರು. ಎತ್ತಿರ್ತಿದ್ರು ತೆಗಿತಾರೆ. ಇನ್ನು 1 ಅವರ್ ಆಗುತ್ತೆ. ನಾವು ಚಾರ್ಮಿನಾರ್ ಒಳಗಡೆ ಹತ್ತಕ್ಕೆ ಬಿಟ್ಟರೆ ಇವಾಗ ಹತ್ಬಿಡೋಣ ಮೇಲೆ. ಗೈಸ್ ರಾತ್ರಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಇವಾಗ ನೋಡಿ ಎಲ್ಲ ಸ್ವಲ್ಪ ಪೇಂಟ್ ಎಲ್ಲ ಹೋಗ್ಬಿಟ್ಟೈತೆ. ಗಾಯ್ಸ್ ಇವತ್ತು ಮೊಹರಂ ಅಂತೆ. ಫುಲ್ಲು ಪೊಲೀಸ್ ಅವರೆಲ್ಲ ಬಂದ್ಬಿಟ್ಟವ್ರೆ. ಚಾರ್ಮಿನಾರ್ ಅಂತ ಏನು ಕರೆಯೋದಂದ್ರೆ ಇಲ್ಲಿ ನೋಡಿ 4 ಪಿಲ್ಲರ್ ಐತಲ್ಲ, ಇದೊಂದು ಅದೊಂದು ಇದೆರಡು. ಚಾರ್ ಅಂದರೆ 4, ಅದಕ್ಕೆ ಚಾರ್ಮಿನಾರ್ ಅಂತ ಕರೀತಾರೆ ಗೈಸ್. ಇದನ್ನ ಕಟ್ಟಿರೋದು ಕುತುಬ್ ಶಾ ಅಂತ. ಏನು ಕಟ್ಟಿದ್ದು ಅಂದರೆ ಅವಾಗ ಪ್ಲೇಗ್ ಅಂತ ಒಂದು ರೋಗ ಬಂದಿತ್ತಂತೆ. ರೋಗ ಅಂದರೆ ಕೊರೋನಾ ಥರ, ವೈರಸ್ ಥರ. ಅದು ಫುಲ್ಲು ಹೈದ್ರಾಬಾದ್ಗೆ ಹರಡಿತ್ತಂತೆ ಅದು. ಅದಕ್ಕೆ ಅವರು ರಾಜ ಕುತುಬ್ ಶಾ ಅವರು ಬೇಡ್ಕೊಂಡಿದ್ರಂತೆ ದೇವ್ರ ಹತ್ರ, ಏನೋ ಈ ಥರ ಏನಾರು ಅದೆಲ್ಲ ಫುಲ್ಲು ಹೈದ್ರಾಬಾದಿಂದ ಕ್ಲಿಯರ್ ಆದರೆ ನಾನು ಚಾರ್ಮಿನಾರ್ನ ಕಟ್ಟಿಸ್ತೀನಿ ಅಂತ. ಅದಕ್ಕೆ ಅವಾಗ ಚಾರ್ಮಿನಾರ್ನ 60,000 ರೂಪಾಯಿಗೆ ಆ ಕಾಲದಲ್ಲಿ ಅವಾಗ 60,000 ರೂಪಾಯಿ ಆಗೈತೆ. ಇವಾಗಾದ್ರೆ ಎಷ್ಟು ಕೋಟಿ ಖರ್ಚು ಮಾಡ್ತಿದ್ರೋ ಗೊತ್ತಿಲ್ಲ. ಅದೇ ಅವಾಗ 60,000 ರೂಪಾಯಿ ಕಟ್ಸಿರೋದು ಇದು ಚಾರ್ಮಿನಾರ್ನ ಫುಲ್ಲು. ಅದಾದಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ಅದಕ್ಕೆ ಸಿಡ್ಲು ಹೊಡೆದು ಮತ್ತೆ ಎಲ್ಲ ಕ್ರ್ಯಾಕ್ ಎಲ್ಲ ಬಿಟ್ಟು ಅದನ್ನು ರಿನೋವೇಟ್ ಮಾಡೋಕ್ಕೆ ಮತ್ತೆ ಇನ್ನೂ 1 ಲಕ್ಷ ಕೊಟ್ಟು ಕಟ್ಸಿರೋದು ಇದನ್ನು. ಟೋಟಲ್ಲು 1,60,000 ಖರ್ಚಾಗಿರೋದು ಅಷ್ಟೇ. ನೋಡಿ ಇಷ್ಟು ದೊಡ್ಡ ಚಾರ್ಮಿನಾರ್ಗೆ ಒಳಗಡೆ ಹೋಗಕ್ಕೆ ಇವತ್ತು ಬಿಡಲ್ಲ. ಯಾಕಂದರೆ ಇವತ್ತು ಮೊಹರಂ ಅಂತೆ, ಫುಲ್ಲು ಜನ ಇರ್ತಾರೆ. ಅದಕ್ಕೆ ಒಳಗಡೆ ಬಿಡಲ್ಲ ಇವತ್ತು. ಇಲ್ಲಾಂದರೆ ಒಳಗಡೆ ತೋರಿಸ್ಬೋದಿತ್ತು. ಆದರೆ 10 ದಿನನೇ ತೋರಿಸ್ತೀನಿ ಬನ್ನಿ ಗೈಸ್. ನಾಳೆ ಬರ್ತೀವಿ ಇಲ್ಲಿಗೆ 6 ಗಂಟೆಗೆ. ನಾಳೆ ರಾಮೋಜಿ ಫಿಲಮ್ ಸಿಟಿಗೆ ಹೋಗಬೇಕು ಬೆಳಗ್ಗೆ. ಆದರೆ ಇವಾಗ ಓಪನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೆನ್ನೆನೂ ಲೇಟ್ ಆಯಿತು ಅಂತ ಹೋಗಿಲ್ಲ. ಇವತ್ತು ಹೋಗಲೇಬೇಕು ಅಂತ ಬಂದ್ವಿ. ಆದರೆ ಇವತ್ತು ಮೊಹರಂ ಕ್ಲೋಸು. ಅದಕ್ಕೆ ನಾಳೆ ಬೆಳಗ್ಗೆ 6 ಗಂಟೆಗೆ ಬಂದು ಒಳಗಡೆ ಹೋಗ್ಬಿಟ್ಟು ನಿಮಗೆ ತೋರಿಸಿ ಆಮೇಲೆ ರಾಮೋಜಿ ಫಿಲಮ್ ಸಿಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಹೈದ್ರಾಬಾದ್ ಬಂದಮೇಲೆ ಚಾರ್ಮಿನಾರೇ ಮೇಯ್ನು. ಇದಕ್ಕೆ ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ನಾಳೆ ಬೆಳಗ್ಗೆ ಬರೋಣ ಅಂತ ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ ಗಾಯ್ಸ್. ಗಾಯ್ಸ್ ಇದೆ ನೋಡಿ ಮಕ್ಕಾ ಮಸೀದಿ ಇದ್ರೊಳಗಡೆ. ಅರೆ ಇವತ್ತು ವಿಸಿಟರ್ಗೆ ಅಲೌಡ್ ಇಲ್ವಂತೆ. ಯಾಕಂದರೆ ಇವತ್ತು ಮೊಹರಂ ಇದೆಯಲ್ಲ, ಅದಕ್ಕೆ ಸೈಡಿಂದನೇ ತೋರಿಸ್ತೀನಿ ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್ ಮಕ್ಕಾ ಮಸೀದಿ ಆದರೆ ಇವತ್ತು ಕ್ಲೋಸ್ ಐತೆ. ನಮಗೆ ಬಿಡಲ್ಲ ಅವರು. ಇವತ್ತು ನಮಾಜ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಬಿಡಲ್ಲ. ಬನ್ನಿ ಹೋಗೋಣ ನಾವು. ಯಾಕೋ ಬೆಳಗ್ಗೆಯಿಂದ ಫುಲ್ಲು ಏನೋ ಡಿಹೈಡ್ರೇಟ್ ಥರ ಆಗ್ತೈತೆ. ಅದಕ್ಕೆ ಇವತ್ತು
ಫ್ರೈಡೇ ಬೇರೆ ಎಲ್ಲೂ ಓಪನ್ ಇರಲ್ಲ ಪ್ಲೇಸಸ್ ಹೋಗೋಣ ಅಂದರೆ. ಫ್ರೈಡೇ ಇಲ್ಲಿ ಎಲ್ಲ ಕಡೆ ರಜಾ ಅಂತೆ. ನಮ್ಗೆ ಸಂಡೇ ಗಿಂಡ ಏನಿದ್ರು ಓಪನ್ ಇರುತ್ತಲ್ಲ ಆ ಥರ ಇಲ್ಲಿ ಫ್ರೈಡೇ ಎಲ್ಲ ಫುಲ್ಲು ರಜಾ. ಅದಕ್ಕೆ ಫ್ರೈಡೇ ನಾರ್ಮಲ್ ಡೇಸ್ ಕ್ಲೋಸ್ ಇರಲ್ಲ. ಸ್ಪೆಷಲ್ ಇಲ್ಲ, ಫ್ರೈಡೇ ಎಲ್ಲ ದಿವಸ ರಜಾ ಅಂತ ಆಗ್ತೈತೆ. ಹಾಂ, ಮತ್ತು ಇವತ್ತೇನು ಅಂದರೆ ನಾರ್ಮಲ್ ಡೇಸಲ್ಲಿ ಇದ್ರೂ ಇರುತ್ತೆ. ಇವತ್ತು ಇದಲ್ವಾ ಹಬ್ಬ ಅಲ್ವಾ ಅವ್ರದ್ದು, ಅದಕ್ಕೆ ಫುಲ್ಲು ರಜಾ ಐತೆ. ಅದಕ್ಕೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ವೆಂಕಟೇಶ್ವರ ಟೆಂಪಲ್ ಅಂತೆ ಫೇಮಸ್ಸು, ಇಲ್ಲಿಂದ 45 ಕಿಲೋಮೀಟರ್ಸ್ ಐತೆ, ಅಲ್ಲಿಗೆ ಹೋಗ್ಬಿಡೋಣ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ ಗಾಯ್ಸ್. ಇದನ್ನು ತಿನ್ಕೊಂಡು ಫ್ರೂಟ್ಸ್ ಎಲ್ಲ ಜ್ಯೂಸ್ ಕೊಟ್ಟವ್ರೆ. ಕೊಟ್ಟಿಲ್ಲ, 120 ಕೊಟ್ಟಿಸ್ಕೊಂಬಂದಿದ್ದೆ. ಒಂದು 120 ಅಂತೆ. ಈಸ್ಕೊಬಂದವನೇ ಹೋಗಿ ನನಗೆ ನೀರು ಕುಡಿಯೋಕ್ಕಾಗ್ತೈತೆ ಏನಾದ್ರು ತಗೊಬಂದಿದ್ದಕ್ಕೆ. ಸರಿ, ಇವಾಗ ತಿನ್ಕೊಂಡು ಹೊರಡೋಣ ಬನ್ನಿ. ದಿ ನೆಕ್ಸ್ಟ್ ಡೇ ಗಾಯ್ಸ್, ಬೆಳಗ್ಗೆನೆ ಎದ್ದು ಬಂದ್ವಿ. 6 ಗಂಟೆಗೆ ಓಪನ್ ಅಂತ ಹೇಳಿದ್ದಾರೆ ನಿನ್ನೆ ವಿಜಯ್. ಅವ್ರು ಹೇಳಿದ್ರು, ನಾನೇ ಮಾಡಲಿ. ಅಲ್ಲಿ ಬೋರ್ಡಲ್ಲೇ ಬರ್ದವ್ರೆ ನಿನ್ನೆ. ಹೋಗ್ಬಿಟ್ಟು ಬೋರ್ಡ್ ಹತ್ರ ನೋಡ್ಕೊಬಂದು ಹೇಳಿದ್ದು ಗಾಯ್ಸ್. ಅವನು 9ನ ಉಲ್ಟಾ ನೋಡವನೆ 6 ಅಂತ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. 6 ಗಂಟೆ ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ಬಂದಿದ್ದೀವಿ ಗಾಯ್ಸ್. ಇಲ್ಲಿ ಚಾರ್ಮಿನಾರ್ಗೆ ಹೋಗೋಣ 6 ಗಂಟೆಗೆ ಬೆಳಗ್ಗೆ. ಅಲ್ಲಿಂದ ರಾಮೋಜಿ ಫಿಲಮ್ ಸಿಟಿ ಹೋಗ್ಬೇಕು, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಬಂದರೆ ನೋಡಿ ಕ್ಲೋಸ್. ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ ಇವತ್ತು. ಅಲ್ಲಿ ಎಂಟ್ರಿ ಇರೋದು ಇಲ್ಲಿ ನೋಡಿ, ಇಲ್ಲಿ ಎಂಟ್ರಿ ಇರೋದು. ಇಲ್ಲಿ ಬಾಗಿಲು ಓಪನ್ ಮಾಡಿ ಮೇಲ್ಗಡೆ ಕಳಿಸ್ತಾರೆ. ಮೇಲ್ಗಡೆ ಎಂಟ್ರಿ ಅದು ಕರೆಕ್ಟ್ ಆಗೋದು. ಅಲ್ಲಿ ಇವಾಗ ಎಂಟ್ರಿ ಇಲ್ಲ, ಆಮೇಲೆ ಓಪನ್ ಮಾಡ್ತಾರೆ. ನಿಂತ್ಕೊಬಿಡು. ಹಂಗೆ ಮೇಲ್ಗಡೆ ಹೋದ್ರೆ ಹತ್ಕೊಂಡು ಅಲ್ಲೆಲ್ಲ ಕಿಟಕಿ ಇದೆಯಲ್ಲ ಗಾಯ್ಸ್, ಅಲ್ಲಿಂದ ನಿಂತ್ಕೊಂಡು ಈ ಕಡೆಯಿಂದ ನೋಡಿ ಇಲ್ಲಿ ಕಿಟಕಿ ಇದೆಯಲ್ಲ, ಇಲ್ಲಿಂದ ನೋಡ್ಕೊಂಡು ಈ ವ್ಯೂ, ಸ್ಟ್ರೀಟ್ ವ್ಯೂ ನೋಡ್ಬೋದು ಅಷ್ಟೇ, ಬೇರೆ ಏನಿಲ್ಲ. ಮೇಲೆ ಇಲ್ಲಿಂದನೇ ಕಾಣ್ತೈತೆ ನೋಡಿ ಒಳಗಡೆ ಏನೈತೆ ಅಂತ. ಈ ಥರ ಗೂಡು ಫ್ಲವರ್ ಎಲ್ಲ ಇದೆಯಲ್ಲ, ಅದೆಲ್ಲ ನೀಟಾಗಿ ಕೆತ್ತನೆ ಮಾಡವ್ರೆ. ಆದರೆ ಇವಾಗ ಅದು ಪಕ್ಷಿಗಳಿಗೆ ಮನೆ ಆಗೈತೆ ಅಷ್ಟೇ ಗಾಯ್ಸ್, ಇನ್ನೇನಿಲ್ಲ. ಗ್ಯಾಪಲ್ಲೆಲ್ಲ ಸೇರ್ಕೊಂಡವೆ. ಗಂಟ್ಲು ಬೇರೆ ಹೋಗ್ಬಿಟ್ಟೈತೆ. ಬೆಳಗ್ಗೆನೆ ಎದ್ದು ಕರ್ಕೊಬಂದ್ಬಿಟ್ಟು ಈ ಥರ ಮಾಡ್ತಾವ್ ನೋಡಿ. ಎಷ್ಟು ಚೆನ್ನಾಗೈತೆ ಡಿಸೈನ್ ನೋಡಿ, ಎಷ್ಟು ನೀಟಾಗಿ ಕೆತ್ತವ್ರೆ. ಹಾಂ, ಜಡೆ ಇದ್ದಂಗೆ ಐತೆ. ಎಷ್ಟು ನೀಟಾಗಿ ಫುಲ್ಲು ಕ್ಲಿಯರಾಗಿ ಮಾಡವ್ರೆ ಗಾಯ್ಸ್. ಇದೆಲ್ಲ 1,60,60,000 ಇಡೀ ಫುಲ್ಲು ಕಟ್ಟಿರೋದು ಇದು. ಇವಾಗ ಅಂದರೆ ಕೋಟಿ ಗಟ್ಟಲೆ ಕಿತ್ಕೋತಾರೆ. ಆವಾಗಿನ ಕಾಲದಲ್ಲಿ 1,60,000ಗೆ ಅಷ್ಟು ಬೆಲೆ ಇತ್ತು ಕೂಡ. ಆದರೆ ಇವಾಗ 1,60,000ಗೆ ಏನು ಬರಲ್ಲ. ಎಲ್ಲ ಪಾರಿವಾಳ ಕೂಟ ಹಾಕ್ತಾವ್ರೆ. ಸದ್ಯಕ್ಕೆ ಬೆಳಗ್ಗೆ 6 ಗಂಟೆ ಆಗಿರೋದ್ರಿಂದ ಇವಾಗ ಯಾರು ಇಷ್ಟೊಂದು ಜನ ಇಲ್ಲ. ಲೇಟ್ ಆದರೆ ಸ್ವಲ್ಪ ಜನ ಎಲ್ಲ ತುಂಬ್ಕೊಂಡ್ಬಿಡ್ತಾರೆ ಗಾಯ್ಸ್. ಲೈವ್ ಈ ಬೋರ್ಡ್ ನೋಡ್ಕೊ ಬಂದ್ಬಿಟ್ಟವನೆ ಎಂಟ್ರಿ ಟಿಕೆಟು. ಆದರೆ ಇಲ್ಲಿ ಕೆಳಗಡೆ ಮಾತ್ರ, ಇಲ್ಲಿ ಮಾತ್ರ ಬಿಡ್ತಾರೆ, ಮೇಲ್ಗಡೆ ಹೋಗಕ್ಕೆ ಬಿಡಲ್ಲ ಇದರಲ್ಲಿ. ಇದನ್ನ ನೋಡ್ಕೊಂಡು ಬಂದು ಹೇಳೋನೆ 6 ಗಂಟೆಗೆ ಬಿಡ್ತಾರೆ ಅಂತ. ಇಲ್ಲಿ ಒಬ್ಬರೇ ಸೆಕ್ಯೂರಿಟಿ ಇರೋದು. ಅವರು ಲೈವ್ ಮಾಡ್ತಾ ಇದ್ದೀವಿ ಅನ್ಕೊಬಿಟ್ಟು, ಲೈವ್ ಎಲ್ಲ ಏನಕ್ಕೆ ಮಾಡ್ತೀರಾ, ಫಸ್ಟು ಅಲ್ಲಿ ಹೋಗಿ ಓದಿ ಆಮೇಲೆ ಮಾಡಿ, ಹಂಗೆ ಏನೇನೋ ಹೇಳ್ತಾರೆ. ಅವ್ರ ಬಗ್ಗೆ ಏನಾರು ಒಂದು ಹಾಕ್ಬಿಡ್ತೀವಿ ಅಂದ್ಬಿಟ್ಟು ವಿಡಿಯೋ ಮಾಡಬೇಡಿ ಅಂತವ್ರೆ. ನಾನಾದರೂ ಅವ್ರ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ. ಬೇಡ ಅಂದರೆ ಬಿಡ್ತಾ ಇಲ್ಲ. ನಾನು ಬಂದಿರೋದೇ ವ್ಲಾಗ್ ಮಾಡೋಕ್ಕೆ, ವಿಡಿಯೋ ಮಾಡಬೇಡ ಅಂದರೆ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಬೇಕಂತೆ. ಅದಕ್ಕೆ ಅಲ್ಲಿ ಸ್ಕ್ಯಾನ್ ಮಾಡಿ ಮಾಡ್ತಾ ಇದೀವಿ ಗಾಯ್ಸ್. ಇಲ್ಲೇನೋ ಪೂಜೆ ಮಾಡ್ತಾವ್ರೆ ದೇವ್ರಿಗೆ. ಇವಾಗ ಟಿಕೆಟ್ ಬುಕ್ ಮಾಡ್ಕೊಂಡಿದೀವಿ ಆನ್ಲೈನು. ಮ್ಯಾಟ್ ಕ್ಲಾಸ್ ಏನೂ ಕಾಣಲ್ಲ. ಇಲ್ಲಿಂದ ರಾಮೋಜಿ ಫಿಲಮ್ ಸಿಟಿಗೆ ಹೋಗ್ಬೇಕಲ್ಲ, ಅದಕ್ಕೆ ಇವ್ ನೋಡಿ ಹೆಂಗ್ ರೆಡಿ ಆಗ್ಬಿಟ್ಟು ಬಂದವನಿ. ನಾನು ನಾರ್ಮಲ್ ಆಗಿ ಒಂದು ಪ್ಯಾಂಟ್ ಶರ್ಟ್ ಹಾಕಿದ್ದೀನಿ. ನನ್ಗಂತೂ ವಿಡಿಯೋ ಮಾಡಬೇಡ ಆಫ್ ಮಾಡು ಅಂತಾನೆ ಅವ್ರು ಅವಾಗಿಂದ ನಾನು ಬಿಡ್ತಾ ಇಲ್ಲ ಗಾಯ್ಸ್. ಅಯ್ಯಪ್ಪ ಫೋಟೋ ಹಿಡಿಯೋಕ್ಕೆ ಬಿಡ್ತಾ ಇಲ್ಲ ಗಾಯ್ಸ್ ಅವಾಗಿಂದ. ಫಸ್ಟ್ ಆಫ್ ಮಾಡಿ ಗಾಯ್ಸ್, ಇಲ್ಲಿ ಆಫ್ ಮಾಡಿ ವಿಡಿಯೋ ಅಂತಾನೆ ಅವನೇ. ಅಯ್ಯಪ್ಪ ಇಲ್ಲಿ ಸೆಕ್ಯೂರಿಟಿ ಮತ್ತೆ ಅಲ್ಲಿ ಸೆಕ್ಯೂರಿಟಿ ಇಬ್ರು. ಅರೆ ನಾವು ಮಾಡ್ತಾ ಇದೀವಿ, ಯಾರು ಬಂದಿಲ್ಲ ಇನ್ನ. ನಾವಿಬ್ರೇ ಬಂದಿರೋದೆ ಫಸ್ಟ್. ಇಲ್ಲಿ ಎಲ್ಲ ಈ ಕಡೆ ನೋಡ್ತಾರೆ, ಒಳಗಡೆ ಹೋಗ್ಬಿಟ್ಟಿರೋದಕ್ಕೆ 6:30 ಇವಾಗ. ಅದಕ್ಕೆ ಇನ್ನ ಯಾರನ್ನೂ ಒಳಗಡೆ ಬಿಟ್ಟಿಲ್ಲ. ನಾವು ಕೆಳಗಡೆ ಮಾತ್ರ ಹೋಗ್ತೀವಿ, ಮೇಲ್ಗಡೆ ಹೋಗಲ್ಲ. ಇವಾಗಲೇ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಬಂದ್ಬಿಟ್ವಿ. ನೋಡಿ ಈ ಥರ ಐತೆ ನೋಡೋಕ್ಕೆ ಒಳಗಡೆಯಿಂದ. ಏನಿಲ್ಲ ಗಾಯ್ಸ್, ಇಲ್ಲಿ ಓಪನ್ ಮಾಡ್ತಾರೆ ಇದನ್ನ. ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗೋದಷ್ಟೇ. ಅಲ್ಲಿ ಮೆಟ್ಲೈತಲ್ಲ, ಆ ಮೆಟ್ಲು ಹತ್ಕೊಂಡು ಹಿಂಗೆ ಮೇಲಕ್ಕೆ ಹೋಗೋದಷ್ಟೇ. ಮೇಲೆ ಈ ಥರ ರೂಮ್ಗಳಿರುತ್ತೆ, ಚಿಕ್ಕದು ರೂಮ್ಗಳು ನೋಡಿ. ಇಲ್ಲಿ ಇದೊಂದು ಓಪನ್, ಮತ್ತೆ ಈ ಸೈಡು ಈಚೆ ಕಡೆ ಓಪನ್ ಇರುತ್ತೆ. ಅಲ್ಲಿಂದ ನಿಂತ್ಕೊಂಡು ವ್ಯೂ ನೋಡೋದಷ್ಟೇ. ಮತ್ತೆ ಇಲ್ಲಿ ನೋಡಿ ಎಲ್ಲ ಪಾರಿವಾಳಗಳೈತೆ. ಮೇಲೊಂದು ಡಿಸೈನ್ ಮಾಡವ್ರೆ ಫ್ಲವರ್ದು ಅಷ್ಟೇ, ಇನ್ನೇನಿಲ್ಲ. ಚಾರ್ಮಿನಾರ್ ಒಳಗಡೆ ಅಲ್ಲಿ ನೋಡಿ ಗೈಸ್, ರೀಲ್ಸ್ ಹೆಂಗ್ ಮಾಡ್ತಾ ಇದಾರೆ.
ಹಾ ಅವರಿಬ್ರು ನೋಡಿ ಅಲ್ಲಿ ಹೆಂಗ್ ಕುಣಿತಾವ್ರೆ. ಅವಾಗಿಂದ ಅದು ಎಷ್ಟು ಸಲ ಮಾಡಿದ್ರೋ ಗೊತ್ತಿಲ್ಲ, ಮಾಡ್ತಾನೆ ಅವರೇ ಇನ್ನ. ಬನ್ನಿ ಗಾಯ್ಸ್ ಇವಾಗ ಅಷ್ಟೇ ಗಾಯ್ಸ್. ಚಾರ್ಮಿನಾರು ಮೇಲೆ ಹೋಗೋಕ್ಕಾಗಿಲ್ಲ, ಪರವಾಗಿಲ್ಲ. ಇವಾಗ 9 o'clock ಅಲ್ಲಿ ರಾಮೋಜಿ ಸಿಟಿ ಓಪನ್, ಫಿಲಮ್ ಸಿಟಿ. ಇಲ್ಲ ಅಂದ್ರೆ ಹೋಗ್ಬೋದಿತ್ತು, ಸುಮ್ಮನೆ ಇರೋದು ಬಿಟ್ಬಿಟ್ಟು ಆ ಗೇಟ್ ಒಳಗಡೆ ಹೋದ. ಅವ್ ಅಣ್ಣ ಪಾಪ ಅಲ್ಲಿ ಕೂತಿದ್ದವ್ರು ಬಂದು ಗೇಟ್ ಮುಚ್ಬಿಟ್ಟು ಹೋದ್ರು. ಏನಕ್ಕೆ ಹೋಯ್ತಿದ್ದೆ ಅದಕ್ಕೆ, ಅಲ್ಲೇನು ಬರ್ದಿಲ್ಲ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಹೋದೆ ಅಂದೆ. ಅದಕ್ಕೆ ಬಂದ್ಬಿಟ್ಟು ಮುಚ್ಬಿಟ್ಟು ಹೋಗ್ಬಿಟ್ರು, ಹುರ್ಕೊಬಿಟ್ರಪ್ಪ ಗಾಯ್ಸ್. ಸುಮ್ಮನೆ ಹೋಗ್ಬೇಡಿ ಅಂತ ಅಷ್ಟು ಹೇಳಿ ಕಳ್ಸಿದ್ರು. ಒಳಗಡೆ ಹೋಯ್ತಾ ಇದೀವಿ ಅಂದ್ಬಿಟ್ಟು ಮುಚ್ಬಿಟ್ಟೆ ಹೊಂಟೋದ್ರು ಬಂದು ಗೇಟ್ನ. ನೋಡಿ ಗಾಯ್ಸ್, ಅವಾಗಲೇ ಅಲ್ಲಿ ಡಿಸೈನ್ ತೋರಿಸಿದ್ನಲ್ಲ, ದಾರ ಥರ ನೀಟಾಗಿ ಮಾಡವ್ರೆ ಅಂತ. ನೋಡಿ ಜಡೆ ಎಣ್ದಿರೋ ಥರ ಕಾಣಿಸುತ್ತೆ ಇದು. ಓಹೋ ಇವನ್ ನೋಡಿ ಎದ್ವಾರಲ್ಲಿ. ಇವಾಗ ಇಲ್ಲಿಂದ ಹೊರಡೋಣ ಅಷ್ಟೇ. ಇದಾಗಿತ್ತು ಚಾರ್ಮಿನಾರ್ ವಿಡಿಯೋ. ಇಷ್ಟೇ ಗಾಯ್ಸ್, ಚಾರ್ಮಿನಾರಲ್ಲಿ ಏನಿಲ್ಲ. ಇವಾಗ ರಾಮೋಜಿ ಫಿಲಮ್ ಸಿಟಿಗೆ ಹೊಡ್ತೀವಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ, ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅದನ್ನು ನೋಡ್ಬೇಕಂದ್ರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೇಗ. ಇನ್ನು ಮತ್ತೆ ಹೈದ್ರಾಬಾದಲ್ಲೇ ಇನ್ನೂ ಸ್ವಲ್ಪ ವೆಜ್ ಆ್ಯಂಡ್ ವ್ಲಾಗ್ಸ್ಗಳು ಬರ್ತೈತೆ. ಅದೆಲ್ಲ ನೋಡ್ಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್.